ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೀನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಇದಾ ಮಗದೊಂದು ದಿನವನ್ನು ದೇವರು ಸಾಯಂಕಾಲದಲ್ಲಿ ದೇವರು ನಮ್ಮನ್ನು ಒಂದುಗೂಡಿಸಿದ್ದಾರೆ. ಇದಾ ಎಲ್ಲ ಜೀವನದ ಭಾರಗಳು, ಕಷ್ಟ ಸಂಕಷ್ಟಗಳು, ಆರ್ಥಿಕದ ಕೊರತೆಗಳು, ಜೀವನದ ಇಕ್ಕಟ್ಟು ಬಿಕ್ಕಟ್ಟುಗಳು, ಲೋಕದಲ್ಲಿ ಬರುವಂಥ ಎಲ್ಲ ರೀತಿಯ ನಾವು ಹೀಯಾಳಿಸುವ ಒಂದು ಜೀವನ ನಡೆಸುವವರಾಗಿದ್ದರೆ, ಕೊರಗು ನಮ್ಮಲ್ಲಿ ಇದ್ದಿದ್ದರೆ, ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಹೇಳುತ್ತಾರೆ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ, ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನು ನೀಯುವರು. ಪ್ರಿಯ ಮಕ್ಕಳೇ, ದೇವರಿಂದಾಗಲೇ ತೃಪ್ತಿ ಪಡೆಯಬೇಕಾದದ್ದು. ಅದರಿಂದ ಹಾತೊರೆಯಬೇಕಾದ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಯಾವುದಕ್ಕಾಗಿ ಹಾತೊರೆಯಬೇಕು? ನ್ಯಾಯ ನೀತಿಗಾಗಿ ನಾವು ಹಾತೊರೆಯಬೇಕು. ಯಾಕಂದರೆ ಈ ಲೋಕದ ಎಲ್ಲ ಹಾದಿಗಳಿಂದಲೂ ದೇವರು ಜಯಿಸಿದ್ದು ನ್ಯಾಯ ನೀತಿಗಾಗಿ ತನ್ನ ಜೀವಾರ್ಪಣೆ ಕೊಟ್ಟದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರ ಮಕ್ಕಳಾಗಿದೆ. ನ್ಯಾಯ ನೀತಿ ಯಾರಿಂದ ಬರಬೇಕು? ಅದು ನನ್ನಿಂದ ಹೊರಡಬೇಕು. ಅದರಿಂದ ನ್ಯಾಯ ನೀತಿ ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾವು ಪಡೆಯುವಾಗ, ಪ್ರಿಯ ಮಕ್ಕಳೇ, ಲೋಕದಲ್ಲಿ ನ್ಯಾಯ ನೀತಿಗಾಗಿ ಹಾತೊರೆ ಪಡೆಯುವ ಮನಸ್ಸು ನಮ್ಮಲ್ಲಿ ಬರುತ್ತದೆ. ಅದರಿಂದ ನಾವು ದೇವರ ಸನ್ನಿಧಿಯಲ್ಲಿ ಭಾಗ್ಯವುಳ್ಳವರಾಗಿ, ಅಷ್ಟಭಾಗ್ಯಗಳಲ್ಲಿ ಈ ಭಾಗ್ಯವನ್ನು ನಾವು ಸವಿಯಬೇಕಾಗಿ, ಈ ಲೋಕದ ಜೀವನದಲ್ಲಿ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಬೇಕಾಗಿ ಪಾವನ ಆತ್ಮನಲ್ಲಿ ಬೇಡಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿ ರಾತ್ರಿ ನಿಮ್ಮ ಕುಟುಂಬಕ್ಕೆ, ನಿನ್ನ ವೈಯಕ್ತಿಕ ಜೀವನಕ್ಕೆ ದಯಪಾಲಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.